ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ನಿಮ್ಮ ಕನಸು ಎಷ್ಟು ದೊಡ್ಡದಿರ್ತೋ ಗೊತ್ತಿಲ್ಲ, ನನ್ನ ಕೈ ಇಷ್ಟೇ ಮಾಡೋಕ್ಕಾಗಿದ್ದು. ಅಯ್ಯೋ ಕರ್ಣ, ನನ್ನ ಕಣ್ಣಿಗೆ ಇಷ್ಟು ದೊಡ್ಡ ಕನಸೆಲ್ಲ ಕಾಣೋಕ್ ಬರೋದೇ ಇಲ್ಲ. ನನ್ನ ಕಲ್ಪನೆಗೂ ಮೀರಿದ ಅರೇಂಜ್ಮೆಂಟ್ಸ್ ಮಾಡಿಸಿದ್ದೀರಾ ನೀವು. ಯಾಕೆ ಇದೆಲ್ಲ ಮಾಡ್ಸಕ್ ಹೋದ್ರಿ? ಇದು ನಿಮ್ಮ ಜೀವನದಲ್ಲಿ ನೆನಪಾಗಿ ಉಳಿಯೋ ದಿನ. ಇದನ್ನ ಯಾಕೆ ಹೇಗೆ ಅಂತ ಕೇಳಕ್ ಹೋಗ್ಬಾರ್ದು. ಆದ್ರೂ ಶಾಂತಿ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ನನಗೆ ಗೊತ್ತು, ಯಾವಾಗ್ಲೂ ಅವಳ ಆಶೀರ್ವಾದ ನಮ್ ಜೊತೆನೇ ಇರುತ್ತೆ ಅಂತ. ಆದ್ರೆ ಅವಳ ಕಣ್ಮುಂದೆ ಈ ಮದುವೆ ನಡೀತಿಲ್ಲ ಅನ್ನೋದಷ್ಟೇ ನನಗ್ ಬೇಜಾರು. ಅಕ್ಕ, ಮನೆಯವ್ರ ಕಣ್ಮುಂದೆ ಮದ್ವೆ ಆಗದೆ ಇರ್ಬೋದು, ಆದ್ರೆ ಇಷ್ಟ ದಿನ ಮನೆಯವರಿಂದ ಮುಚ್ಚಿಟ್ಟಿದ್ ಸತ್ಯನ ಹೇಳ್ಕೊಡೋದಕ್ಕೆ ಇದೆಲ್ಲ ಆಗ್ಲೇಬೇಕಲ್ವಾ? ನೀನೇ ಹೇಳ್ದೆ ತಾನೆ ಅವ್ರ ಆಶೀರ್ವಾದ ಇರುತ್ತೆ ಅಂತ, ಅಷ್ಟೇ ಸಾಕಲ್ವಾ? ಕರ್ಣ, ಈ ಮಾತನ್ನ ನಿಮ್ಗೆ ತುಂಬಾ ಸಲ ಹೇಳಿದೀನಿ. ನನಗೆ ಗೊತ್ತು, ನಾವೆಲ್ಲ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನೀವು ನಮ್ಗೆ ಮಾಡಿರೋ ಸಹಾಯಕ್ಕೆ ಸರಿ ತೂಗಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ನಿತ್ಯ, ಪ್ಲೀಸ್ ಕೈಯೆಲ್ಲ ಮುಗಿಬೇಡಿ. ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ಜೀವನದ ಹೊರೆ ನಿಮ್ಮ ಮೇಲೆ ಯಾವತ್ತೂ ಬೀಳಲ್ಲ ಕರ್ಣ. ಐ ಪ್ರಾಮಿಸ್. ತೊಂದರೆ ಹೊರೆ ಅಂತ ಮಾತಾಡಬೇಡಿ. ನಾನು ಯಾವನೋ ಹೊರಗಿನೊಂಥರ ಟ್ರೀಟ್ ಮಾಡಬೇಡಿ. ಏನಪ್ಪ ಮುಹೂರ್ತ ಮೀರ್ತಾ ಇದೆ, ಗಂಡು ಹೆಣ್ಣು ಕರ್ಕೊಬನ್ನಿ. ನೋಡಿ, ಈಗ ಬೇರೆ ಯಾವ ಯೋಚನೆ ಬೇಡ. ಮದುವೆ ಆಗ್ತಿದೆ ಅಂತ ಖುಷಿಯಾಗಿರ್ಬೇಕಷ್ಟೇ. ಎಲ್ಲದಕ್ಕೂ ಋಣ ಇರಬೇಕು. ಒಳ್ಳೇದು ಕೆಟ್ಟದ್ದು, ಸುಖ ದುಃಖ, ಋಣ ಇದ್ರೆ ಮಾತ್ರ ಬರೋದು. ಇವತ್ತಿ ಕಷ್ಟದ ಋಣ ಮುಗೀತು. ನಾವಿಬ್ರು ಒಂದಾಗ ಋಣ ಹತ್ರ ಬರ್ತಿದೆ. ಎಲ್ಲ ಸರಿ ಆಗ್ತಿರೋದು ನೋಡಿ ಖುಷಿ ಆಗ್ತಿದೆ.